ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ ನಂತರ ಯಾವೆಲ್ಲ ಚೇಂಜಸ್, ಯಾವೆಲ್ಲ ಬದಲಾವಣೆ ಇದೆ, ಹಾಗೆ ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ, ಪ್ರಕೃತಿಯಿಂದ ಏನು ಸಂದೇಶಗಳು ನಿಮ್ಗೆ ಕೊಡ್ತಾ ಇದೆ, ಹಾಗೆ ಯಾವ ಮುನ್ಸೂಚನೆಯೂ ಕೂಡ ಪ್ರಕೃತಿ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಾನು ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ವಾ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಈ ಅಮಾವಾಸ್ಯೆ ಕಳೆದ ನಂತರ ಏನಿದೆಯಲ್ಲ, ನಮ್ಮ ದಸರಾದ ಅಮಾವಾಸ್ಯೆ ಕಳೆದ ನಂತರ, ಮಹಾಲಯ ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ಬದಲಾವಣೆ, ಏನೆಲ್ಲ ಚೇಂಜಸ್ ನಮ್ಮ ಲೈಫಲ್ಲಿ ಇದೆ, ಯಾವೆಲ್ಲ ವಿಚಾರಗಳು ನಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ವಿಚಾರನ ನಮಗೆ ಮುನ್ಸೂಚನೆ ಪ್ರಕೃತಿ ಕೊಡ್ತಾ ಇದೆ ಈ ಕಾರ್ಡ್ ಮುಖಾಂತರವಾಗಿ, ಅಥವಾ ನೀವು ನಂಬುವ ದೈವ ಆಗಿರ್ಬೋದು, ದೇವರಾಗಿರ್ಬೋದು, ಯಾವ ಮುನ್ಸೂಚನೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು 3 ಬಾರಿ ನೀವು ಯಾವ ದೇವರನ್ನ ಬಹಳ ಆರಾಧನೆ ಮಾಡ್ತೀರಿ, ಬಹಳ ನಂಬಿದ್ದೀರಿ ಅಂತ ದೈವ ದೇವರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ವಾಟ್ಸಪ್ ಮುಖಾಂತರನೂ ಕೂಡ ನೀವು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಪ್ರಕೃತಿಯಿಂದ ಯಾವ ಮುನ್ಸೂಚನೆ ಕೊಡ್ತಾ ಇದೆ, ಯಾವ ವಿಚಾರ ಬರುವಂಥದ್ದಿದೆ, ಓಕೆ, ಯಾವ ವಿಚಾರ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ ಪ್ರಕೃತಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವ ದೇವರನ್ನ ಮನಸ್ಸಿನಲ್ಲಿ 3 ಬಾರಿ ಹೇಳ್ಕೊಳ್ಳಿ. ಓಕೆ, ಯಾವ ಮುನ್ಸೂಚನೆ ನಿಮಗೆ ಪ್ರಕೃತಿ ನೀಡ್ತಾ ಇದೆ. ಓಕೆ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ಇಲ್ಲಿ ನೀವು ಬಹಳಷ್ಟು ತಾಳ್ಮೆಯಿಂದ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಬಹಳಷ್ಟು ತಾಳ್ಮೆನ ನೀವು ತಗೊಳ್ಬೇಕಾಗತ್ತೆ ಅಂತ. ಯಾವುದೇ ಡಿಸಿಷನ್ ನೀವು ಮೇಕ್ ಮಾಡಬೇಕಾದ್ರೆ ಆಗಿರಲಿ, ಸಂಬಂಧಗಳ ವಿಚಾರ ಆಗಿರಬಹುದು, ಅಥವಾ ಏನೇ ಮುಂದೋಗೋದಕ್ಕಿಂತ ಮುಂಚೆ ಬಹಳಷ್ಟು ಸಮಾಧಾನವಾಗಿ ಕೂತು ಒಂದಷ್ಟು ನೀವು ನೆಗೆಟಿವ್ ಆಗೂ ಥಿಂಕ್ ಮಾಡಬೇಕಾಗತ್ತೆ, ಪಾಸಿಟಿವ್ ಆಗೂ ಥಿಂಕ್ ಮಾಡಬೇಕಾಗತ್ತೆ. ಈ ಅಮಾವಾಸ್ಯೆ ಕಳೆದ ನಂತರ ಕೆಲವೊಂದು ವಿಚಾರಗಳು, ನೀವು ಯಾವುದೋ ಒಂದು ಸಂಬಂಧಗಳ ವಿಚಾರವಾಗಿ ಡಿಸಿಷನ್ನ ತಗೊಳ್ತೀರಿ ಅನ್ನೋ ಮುನ್ಸೂಚನೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕಿಂಗ್ ಆಫ್ ಕಪ್ಸ್ ಜೊತೆಯಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಸಂಬಂಧಗಳ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮನೆಯಲ್ಲಿ ಆಗ್ತಾ ಇರುವಂತಹ ಗಲಿಬಿಲಿ ಆಗಿರ್ಬೋದು, ಮನೆ ಚೇಂಜ್, ಯಾವುದೋ ಒಂದು ಮನಸ್ತಾಪಗಳನ್ನು ಮನೆಯಲ್ಲಿರೋರೇ ನೀವು ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಈಗೋ ಆ ಸಮಾಧಾನ ಇಲ್ಲದೇ ಟ್ರಿಗರ್ ಆಗಿ ಏನಾದರೂ ಒಂದು ಮಾತಾಡುವಂಥದ್ದು, ಇಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂತಹ ರೀತಿಯಲ್ಲಿ. ಸಪೋಸ್ ಈ ರೀಡಿಂಗ್ ಏನಾದರೂ ಮನೆಯ ಮುಖ್ಯ ವ್ಯಕ್ತಿಗಳೇನಾದರೂ ನೋಡ್ತಾ ಇದ್ರೆ, ಬಹಳಷ್ಟು ಇತ್ತೀಚೆಗೆ ಯಾಕೋ ಆ ಎಮೋಷನ್ಸ್ನೂ ಕೂಡ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಸಿಟ್ಟು ಕೋಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇದರಿಂದ ನೀವೇನೋ ಮಾತಾಡ್ಬಿಡ್ತೀರಿ, ಅದರಿಂದ ನೀವೇ ಬಹಳಷ್ಟು ನೊಂದು ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವು ನಿಮ್ಮ ಲೈಫಲ್ಲಿ ಇದೊಂದೇ ವಿಚಾರ ಅಂತಲ್ಲ, ಬಹಳಷ್ಟು ವಿಚಾರಗಳನ್ನು ನೀವು ಆಲ್ರೆಡಿ ನೋಡಾಗಿದೆ. ಅದರಲ್ಲೂ 2025 ಏನಿದೆಯಲ್ಲ, ಆ ಜನವರಿಯಿಂದನೂ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿದ್ದು, ಬಹಳಷ್ಟು ಇನ್ಸಿಡೆಂಟ್ಗಳು ನಿಮ್ಮ ಲೈಫಲ್ಲಿ ನಡೆದಿದ್ದಂಥದ್ದು. ಈ ರೀತಿ ಎಲ್ಲ ಆಗಿ ನೀವೇನು ಮುಂದೆ ಹೋಗ್ತಾ ಇದ್ದೀರಲ್ಲ, ಇನ್ನು ಮುಂದೆ ನಾನು ಯಾವ ರೀತಿ ಇರಬೇಕು ಅನ್ನುವಂತಹ ಡಿಸೈಡ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಲ್ಲ, ಅದು ಸರಿಯಾದ ದಾರಿಗೆ ತಗೊಂಡು ಹೋಗ್ತಾ ಇದೆ ಅಂತ ಹೇಳಿ. ಈ ಮುಂದೆ ಬರುವ ದಿನಗಳನ್ನು ಹೀಗೇನಾ, ಮತ್ತು ಮುಂದೆ ನನ್ನ ಲೈಫ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಏನಾದರೂ ನೀವು ಇಟ್ಕೊಂಡಿದ್ರೆ, ನಿಮ್ಮ ಲೈಫು ನೀವೇನು ಜರ್ನಿ ಮಾಡ್ತಾ ಇದ್ದೀರಲ್ಲ, ಈಗ ಬಹಳಷ್ಟು ನೋವಲ್ಲಿ ಗೊಂದಲದಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ.
ಬಟ್ ಏನು ಗೊಂದಲದಲ್ಲಿ ಈಗ ಕಾಲಿಟ್ಟು ಹೋಗ್ತಾ ಇದ್ದೀರಿ, ಈ ಅಮಾವಾಸ್ಯೆ ಕಳೆದ ನಂತರ ಬಹಳಷ್ಟು ಒಳ್ಳೆಯ ದಿನಗಳತ್ತಕ್ಕೆ ಹೋಗ್ತಿದ್ದೀರಿ. ನೆನಪುಗಳಿದೆ, ಬಹಳಷ್ಟು ನೋವು ತಿಂದ ನೆನಪುಗಳು ಈ 2025 ಬಹಳಷ್ಟು ನೋವು ತಿಂದಿದ್ದು ಇದೆ, ಬಹಳಷ್ಟು ಸಮಾಧಾನಕರ ಪಟ್ಟಿದ್ದು ಇದೆ, ಬಹಳಷ್ಟು ಪಾಠ ಕಲ್ತಿದ್ದೂ ಇದೆ ಅಂತ ಹೇಳಿ ಒಂದಷ್ಟು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ದಿ ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ನೊಂದಿದ್ದಕ್ಕೆ, ಕುಗ್ಗಿದ್ದಕ್ಕೆ, ಮಾನಸಿಕವಾಗಿ ಅನುಭವಿಸಿದ್ದಕ್ಕೆ ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ, ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಈ ಅಮಾವಾಸ್ಯೆ ಕಳೆದ ನಂತರ ಬರುವಂಥದ್ದಿದೆ. ಯಾವ ವಿಚಾರದಲ್ಲಿ ನೊಂದಿದ್ರೋ ಅದೇ ವಿಚಾರದಲ್ಲಿ ಖುಷಿ ಸಿಗುವಂಥದ್ದು, ಅದೇ ವಿಚಾರದಲ್ಲಿ ಏಳಿಗೆ ಕಾಣುವಂಥದ್ದು, ಎಲ್ಲಿ ಅವಮಾನ ಆಯಿತೋ ಅಲ್ಲೇ ಸನ್ಮಾನ ಪಡೆಯುವಂಥದ್ದು, ನೀವೇನು ಅಂತ ಗುರುತಿಸ್ಕೊಳ್ಳುವಂತಹ ಲೆವೆಲ್ಗೆ ನೀವು ಹೋಗ್ತಾ ಇದ್ದೀರಿ. ಈ ಈ ಅಮಾವಾಸ್ಯೆ ಕಳೆದ ನಂತರದಲ್ಲೇ ನೀವು ಏನು ಮಾಡಬೇಕು, ನೀವೊಂದಷ್ಟು ಮೌನವಾಗಿರ್ಬೇಕಾಗತ್ತೆ. ನಿಮ್ಮ ತನನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸಡನ್ನಾಗಿ ಎಲ್ರಿಗೂ ಪ್ರೆಸೆನ್ಸ್ ಕೊಡುವಂಥದ್ದು, ನಾನಿದ್ದೀನಿ ಅಂತ ತೋರಿಸ್ಕೊಳ್ಳುವಂಥದ್ದು, ಅವ್ರು ಕೇಳ್ದಲೇ ನೀವು ಅವ್ರಿಗೆಲ್ಲನೂ ಮಾಡುವಂಥದ್ದು, ಇದನ್ನೆಲ್ಲ ದಯವಿಟ್ಟು ಕಡಿವಾಣ ಹಾಕಿ. ಅದೇನಾಗ್ತಾ ಇದೆ ಗೊತ್ತಾ, ನೀವೊಂದು ಒಳ್ಳೆಯ ಸ್ಥಾನ, ಒಳ್ಳೆಯ ವ್ಯಕ್ತಿ ಅಂತ ಏನು ಗುರುತಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆ ಥರ ಬೇರೆ ಜನಗಳಿಗೆ ಆ ಥರದೊಂದು ಅವಕಾಶನೇ ಕೊಡ್ತಾ ಇಲ್ಲ. ನೀವು ಯಾಕೆ ಪ್ರೆಸೆನ್ಸ್ನ ಮಾಡ್ಕೊಳ್ಳೋದು? ನೀವೇನೇ ಬೈಬೇಕು ಅಂದ್ಕೊಂಡಿದ್ರು, ನೀವೇನೇ ಆ ವ್ಯಕ್ತಿಗೆ ತಿದ್ದಬೇಕು ಅಂದ್ಕೊಂಡಿದ್ರು, ನೀವೇನೇ ಮನೇಲಿ ಮಾಡಬೇಕು ಅಂದ್ಕೊಂಡಿದ್ರು, ಏನೇ ಮಾಡಬೇಕು ಅಂದಿದ್ರು ಸೈಲೆಂಟಾಗಿ ಸುಮ್ಮನೆ ಇರಿ. ನಿಮ್ಮ ಟೈಮ್ ಬಂದಾಗ ಅಂಥದ್ದನ್ನೆಲ್ಲ ತೋರಿಸಿ ನೀವು. ಸೊ ಇಲ್ಲಿ ಈ ಸ್ಟಾರ್ ಬಂದಿರೋ ಕಾರಣ ನೀವೆಷ್ಟು ಸೈಲೆಂಟ್ ಆಗಿರ್ತೀರಿ, ನೀವೆಷ್ಟು ನಿಮ್ಮ ಪ್ರೆಸೆನ್ಸ್ನ ಕಮ್ಮಿ ಮಾಡ್ತಾ ಹೋಗ್ತೀರಿ. ಯಾರಿಗೋ ಕಾಲ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾರ ಹತ್ರನೋ ಜಾಸ್ತಿ ಮಾತನಾಡುವಂಥದ್ದಾಗಿರ್ಬೋದು, ಅಥವಾ ಹೀಗಲ್ಲ ಹೀಗಿರು ಅನ್ನುವ ರೀತಿಯಲ್ಲಿ ನೀವೇನೋ ಒಳ್ಳೆಯದನ್ನೇ ಹೇಳೋಕ್ಕೆ ಪ್ರತಿ ಸತಿ ಹೋಗ್ತಾ ಇದ್ದಾಗ ನಿಮ್ಮನ್ನು ಕೆಟ್ಟವ್ರನ್ನಾಗಿ ನೋಡ್ತಾ ಇದ್ದಾರೆ. ಬಟ್ ನಿಮ್ಮ ಕ್ಯಾರೆಕ್ಟರ್ ಅದಲ್ಲ. ಸಾರಿ, ನಿಮ್ಮ ಕ್ಯಾರೆಕ್ಟರ್ ಅದಲ್ಲ. ನಿಮ್ಮ ಕ್ಯಾರೆಕ್ಟರ್ ನಾನು ಅನುಭವಿಸಿದ್ದನ್ನ ಬೇರೆಯವ್ರು ಅನುಭವಿಸಬಾರ್ದು ಅನ್ನುವ ಲೆಕ್ಕಕ್ಕೆ ಮುನ್ಸೂಚನೆ ನೀವು ಕೊಡೋಕೆ ಹೋಗ್ತೀರಿ. ಬಟ್ ತಿಳ್ಕೊಳ್ಳೋದು ಅವ್ರು ಬೇರೆ ರೀತಿ ತಿಳ್ಕೊಳ್ತಾರಲ್ಲ, ಇವ್ರೇನು ಗೊತ್ತಿದೆ ಅಂತ ಹೇಳೋಕೆ ಬಂದರು, ಅಥವಾ ನಿಮ್ಮ ಮಾತನ್ನ ಇಗ್ನೋರ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಈ ಕಾರಣ ನಾನು ನೋಡಿರೋದಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ಚೇಂಜ್ ಆಗಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಭಾಳಷ್ಟು ಏನೇನೆಲ್ಲ ಆಸೆ ಕನಸುಗಳನ್ನು ಕಟ್ಟಿದ್ರು, ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರಿ, ಅದು ಆಗಿಲ್ಲ. ಅಯ್ಯೋ ಸಡನ್ನಾಗಿ ಕೆಲವೊಂದೆಲ್ಲ ಚೇಂಜ್ ಆಯಿತು. ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಚೇಂಜ್ ಆಗಿದ್ದಾರೆ. ಸೊ ಹಾಗಾಗಿ ನಿಮಗೆ ಇದು ನಾನು ಪಟ್ಟಂತ ನನ್ನ ಹಣೆ ಬರ ಸರಿ ಇಲ್ವಾ ಅಂತ ಹೇಳಿ ನೀವೇನಾದರೂ ಅಂದ್ಕೊಂಡ್ರೆ, ಏನೇ ಬದಲಾಗಿದ್ರು, ಏನೇ ಬದಲಾವಣೆ ಈ ಲೈಫಲ್ಲಿ ನಿಮ್ಮ ಬಿಸ್ನೆಸ್ಸಿಂದ ಹಿಡಿದು, ನಿಮ್ಮ ಮಕ್ಕಳಿಂದ ಹಿಡಿದು, ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಸಡನ್ನಾಗಿ ಚೇಂಜ್ ಆಗಿರೋ ಕಾರಣ ಏನು ಅಂತ ಹೇಳಿದ್ರೆ, ಇದು ಒಂದಷ್ಟು ಟಾಸ್ಕ್ ಅಂತಲೇ ಹೇಳ್ಬೋದು. ಭಗವಂತ ನಿಮ್ಮ ಜಾತಕದಲ್ಲಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಅಲ್ಲದೆ ಇರೋದನ್ನ ಬಹಳಷ್ಟು ಹಚ್ಕೊಂಡಿದ್ದಕ್ಕೆ ಸಡನ್ನಾಗಿ ಚೇಂಜ್ ಆಗಿದೆ ಅಂತ ಹೇಳಿ ಒಂದು ಲಿಮಿಟ್ ಅನ್ನೋದು ಇರುತ್ತೆ, ಆಯಿತಾ? ನಮ್ಮ ಲೈಫಲ್ಲಿ ಏನೇ ಆಗಬೇಕೋ ಅದನ್ನು ನಾವು ಬಲವಂತವಾಗಿ ಪಡೆದಾಗ ಅದನ್ನು ತಾತ್ಕಾಲಿಕವಾಗಿ ಮಾತ್ರ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಯಾವುದೇ ವಿಚಾರಗಳಾಗಿರಲಿ. ಅದಾಗದೇ ಒಲದು ಬಂತು ಅಂತ ಅಂದಾಗ ಅದು ಪರ್ಮನೆಂಟ್ ಆಗಿ ನಮ್ಮ ಜೊತೆಗಿರುತ್ತೆ. ಅದು ಯಾವುದೇ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಏನೇ ಆಗಿರಲಿ. ಹೌದು, ಎಫರ್ಟ್ ಹಾಕಬೇಕು. ಹಂಗಾದ್ರೆ ಎಫರ್ಟ್ ಹಾಕ್ತೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ಮೇಡಮ್ ಆಗ್ಬಿಡುತ್ತೆ ಎಲ್ಲನೂ ಅಂತ ಕೇಳಬಹುದು. ನಾವು ಯಾವಾಗ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಅಟ್ಲೀಸ್ಟ್ ಒಂದಷ್ಟು ಸಮಾಧಾನಗಳು ನಿಮಗೆ ಸಿಗ್ತಾ ಇರುತ್ತೆ. ಆಗ ಭಗವಂತನೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಥ. ಸೊ ಅಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಚೇಂಜ್ ಆದಾಗಲೋ, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಯಿಂದ ಏನೋ ತುಂಬ ಹಿಂಸೆ ಅನುಭವಿಸ್ತಾ ಇದ್ರೂ ಕೂಡ ನಿಮ್ಮದೇ ತಪ್ಪು, ನಿಮ್ಮದೇ ಕ್ಷಮಾಪಣೆ ಕೇಳಿ ಮುಂದೆ ಹೋಗೋದ್ರಿಂದ ಇದರಿಂದ ನೀವು ಬಹಳಷ್ಟು ನೊಂದುಕೊಳ್ಬೇಕಾಗತ್ತೆ, ನೋವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಕೆಲಸಗಳಲ್ಲಿ ನೀವು ಸ್ಥಿರತೆನ ಕಾಣಬೇಕಾಗತ್ತೆ. ಒಂದಷ್ಟು ಚಂಚಲ ಆಗ್ತಾ ಇರುತ್ತೆ ಮೈಂಡು. ಸಾಕಷ್ಟು ಬಾರಿ ನಿಮ್ಮ ಮನಸ್ಸಿನಲ್ಲಿ ಈ ಕೆಲಸ ಮಾಡಲಾ, ಆ ಕೆಲಸ ಮಾಡಲಾ, ಅದು ಮಾಡಲಾ, ಇದು ಮಾಡಲಾ ಅಂತೇಳಿ ಬಹಳಷ್ಟು ಗೊಂದಲಗಳನ್ನು ನೀವು ತಗೊಳ್ತಾ ಇರ್ತೀರಿ. ಸೊ ಅದನ್ನು ಮೈಂಡನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ, ನಿಮ್ಮ ಕೈಯಲ್ಲಿ ಒಂದಕ್ಕೆ ಸ್ಟಿಕನ್ ಆಗೋದೇ ಇಲ್ಲ. ನೀವು ಇದು ಮಾಡಲ ಅದು ಮಾಡಲ ತುಂಬ ಕನ್ಫ್ಯೂಷನ್ಗೆ ಹೋಗ್ತೀರಿ ಈ ಅಮಾವಾಸ್ಯೆ ಆದ ನಂತರ. ಆದರೆ ಬಹಳಷ್ಟು ಆಪರ್ಚುನಿಟೀಸ್ಗಳು ನಿಮಗೋಸ್ಕರ ಕಾಯ್ತಾ ಇರೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಓಕೆ, ಇಲ್ಲಿ ಪ್ಯಾಷನ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಪ್ಯಾಷನ್ ಇಗ್ನೈಟೆಡ್ ಅಂತ ಬಂದಿದೆ. ಅಂದರೆ ಒಳಗಿಂದ ಬಹಳಷ್ಟು ಉತ್ಸಾಹಗಳು, ಸಂತೋಷ ಆಗುವಂಥದ್ದು,
ಈ ಯಾರೋ ಒಬ್ರು ಮೀಟ್ ಆಗ್ತಾರೆ ಅಂದ್ಕೂಡ್ಲೇನೋ, ಅಥವಾ ಏನೋ ಒಂದು ವಸ್ತು ತಗೊಳ್ತಾ ಇದ್ದೀವಿ ಅಂತ ಅಂದಾಗ ಆಗುತ್ತಲ್ಲ ಒಳಗಿಂದ ಖುಷಿ, ಅದು ಬಹಳಷ್ಟು ದಿನದಿಂದ ವೇಟ್ ಮಾಡಿರ್ತೀವಿ, ಸಡನ್ನಾಗಿ ಅದನ್ನು ಮತ್ತಕ್ಕೆ ಬರ್ತಾ ಇದೆ ಅಂತ ಅಂತಿದ್ದ ಹಾಗೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಗಟ್ ಫೀಲ್ ಯಾವುದೋ ಒಂಥರ ಬಟರ್ಫ್ಲೈ ಆಡ್ದಂಗೆ ಆಡ್ತಾ ಇರುತ್ತೆ. ಆ ಥರ ಉತ್ಸಾಹ ಒಂದು ಬರುವಂಥದ್ದಿದೆ. ಬಹುಶಃ ಯಾವುದಾದ್ರೂ ಒಂದು ವಸ್ತುನೋ ಅಥವಾ ಏನಾದರೂ ಒಂದು ಖರೀದಿ ಮಾಡುವಂಥದ್ದೋ ಅಥವಾ ಸಡನ್ನಾಗಿ ಏನೋ ಒಂದು ನಿಮ್ಮ ಲೈಫಲ್ಲಿ ಬರುವಂಥದ್ದಕ್ಕೆ ಬಹಳ ಅದು ಆ ಖುಷಿಗೆ ನಿಮಗೆ ಹೇಳತೀರದ್ದು ಅನ್ನುವ ರೀತಿಯಲ್ಲಿ ಒಂದು ಕಾರ್ಡ್ ಬಂದಿದೆ. ಇಲ್ಲಿ ಎ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೈಚಸ್ ಅಂತ ಹೇಳಿ ಬಂದಿದೆ. ಬಹುಶಃ ಇಲ್ಲಿ ಮೇಷರಾಶಿಯವರು ಯಾರಾದರೂ ಈ ರೀಡಿಂಗ್ ನೋಡ್ತಾ ಇದ್ದರೆ ಒಂದಷ್ಟು ನಿಮ್ಮ ಲೈಫಲ್ಲಿ ತುಂಬ ಉರಿತಿರುವಂತಹ ಜಗಳ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಬಹಳಷ್ಟು ಬಳಲ್ತಾ ಇದ್ದರೆ ಆ ಸಮಸ್ಯೆಯಿಂದ ಈ ರೀಡಿಂಗ್ ನೋಡ್ತಾ ಇರೋವ್ರಿಗೂ ರೆಸಿನೇಟ್ ಆಗುತ್ತೆ. ಬಟ್ ಮೇಷರಾಶಿಯವರು ಯಾರಾದರೂ ನೋಡ್ತಾ ಇದ್ದರೆ ಬಹಳಷ್ಟು ಉರಿತಿರುವಂತಹ ಜಗಳಗಳಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಅದೆಲ್ಲನೂ ಒಂದಷ್ಟು ತಾಳ್ಮೆಗೆ ಬರುವಂಥದ್ದು, ಒಂದಷ್ಟು ಕ್ಲೈಮ್ಯಾಕ್ಸ್ ರೂಪಕ್ಕೆ ಬರುವಂಥದ್ದು. ಎ ಫೇರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್ ಅಂತ ಹೇಳಿ ಬರ್ತಾ ಇದೆ. ಸೊ ಇದು ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ಸ್ ಹೆಚ್ಚೇನು ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರ ಯಾವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ. ಓಕೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ, ಓಕೆ 3 ಆಫ್ ಕಪ್ಸ್ ಬಂದಿದೆ, ಟೆಂಪರೆನ್ಸ್ ಬಂದಿದೆ. ಓಕೆ, ಇಲ್ಲಿ ಯಾರೊಟ್ಟಿಗಾದರೂ ನೀವೇನಾದರೂ ಜಗಳಗಳಾಗಿದ್ದರೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೀವು ಕೆಲವೊಂದು ಸಲ ನಂದು ಅಂತ ಹೇಳಿ ಅಹಂ ತೋರಿಸಿದ್ದು ಇದೆ. ಬಟ್ ಆದರೆ ಆ ಜಗಳಗಳಾಡಿದಾಗ ಅಥವಾ ಅವರು ನಿಮ್ಮಿಂದ ದೂರ ಆದಾಗ ಆ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಬಹಳಷ್ಟು ಅದ್ರ ಬಗ್ಗೆನೇ ಥಿಂಕ್ ಮಾಡೋದು, ಅದ್ರ ಬಗ್ಗೆನೇ ಬೇಜಾರಾಗುವಂಥದ್ದು. ನಾನು ಎಷ್ಟೆಲ್ಲ ಮಾಡಿದೆ, ಅದು ಯಾಕೆ ನನ್ನ ಒಟ್ಟಿಗೆ ಇರಲಿಲ್ಲ ಅನ್ನುವಂತಹ ಭಾವದಲ್ಲಿ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವುದೋ ಒಂದು ವಿಚಾರ ಈ ರೀತಿ ಗೊಂದಲಗಳು ಶುರು ಆಗ್ತಾ ಇರುತ್ತೆ. ಸೊ ಇಲ್ಲಿ ಈಗೋನೂ ಇದೆ, ಮತ್ತು ನಾನು ರೀಕನೆಕ್ಟ್ ಆಗುವಂಥದ್ದು, ಅಥವಾ ಇದು ಪ್ರೀತಿ ವಿಚಾರಕ್ಕೆ ಅಂತಲೇ ಅಲ್ಲ, ಸಂಬಂಧಗಳ ವಿಚಾರಕ್ಕೆ. ಅದು ಯಾವುದಾದ್ರೂ ಸಂಬಂಧ ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾವುದಾದ್ರೂ ಒಂದು ಸಂಬಂಧ ಆಗಿರ್ಬೋದು. ಜಗಳಗಳು ಆಡಿದಿರಿ, ದೂರ ಆಗಿದ್ದಾರೆ, ಬಟ್ ಆದರೆ ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನುವಂತಹ ಗಿಲ್ಟ್ ಕಾಡ್ತಾ ಇದೆ ನಿಮಗೆ. ಓಕೆ, ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ, ಕ್ವೀನ್ ಆಫ್ ಪಕ್ಕದಲ್ಲೇ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಈ ಕೆಲವು ಸಂಬಂಧಗಳ ವಿಚಾರದಲ್ಲಿ ಬಹಳಷ್ಟು ನೋವಾಗುವ ಸಾಧ್ಯತೆ ಇದೆ. ಒಂದಷ್ಟು ಅಂಥವ್ರನ್ನ ನೀವು ದೂರ ಇಡೋದು ಉತ್ತಮ. ನಿಮ್ಗೆ ಅಲ್ಲಿ ಏನಾದರೂ ಮನಸ್ಸಿಗೆ ಹರ್ಟ್ ಆಗುವಂಥ ವಿಚಾರಗಳು ಬರ್ತಾ ಇದೆ, ಯಾರಿಂದನಾದರೂ ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ಸೈಲೆಂಟಾಗಿ ದೂರ ಸರಿಬೇಕಾಗತ್ತೆ. ಇಲ್ಲಿ ಕೆಲವೊಬ್ಬರು ಈ ರೀಡಿಂಗ್ ನೋಡ್ತಾ ಇರೋರು ಬಹಳಷ್ಟು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ, ಬಹಳಷ್ಟು ನಿಮಗೆ ನೀವೇ ಚಿಕ್ಕವರಾಗಿ ಕಾಣಿಸ್ಕೊಂಡ್ರಿ, ಎಲ್ಲನೂ ಆಯಿತು. ಬಟ್ ಆದರೆ ಯಾವುದೇ ರೀತಿಯಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ಯಾವ ಉತ್ತರಗಳು ಬರಲೇ ಇಲ್ಲ ಇಲ್ಲಿವರೆಗೂ. ಓಕೆ, ಇಲ್ಲಿ ಕೆಲವೊಂದು ಸಲ ನಿಮ್ಮ ಈಗೋನು ಕೂಡ ನಿಮಗೆ ನೋವು ಕೊಟ್ಟಿದ್ದಿದೆ. ಇವತ್ತು ಅದೇ ವಿಚಾರವಾಗಿ ನೀವು ಪಶ್ಚಾತ್ತಾಪ ಪಡ್ತಿದ್ದೀರಿ ಅಂತ ಹೇಳಬಹುದು. ಓಕೆ, ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವರು ಲೈಫಲ್ಲಿ ಅಮಾವಾಸ್ಯೆ ಕಳೆದ ನಂತರ ಫ್ಯಾಮಿಲಿ ಒಟ್ಟಿಗೆ ಹೋಗುವಂಥದ್ದು ಅಥವಾ ಫ್ರೆಂಡ್ಸ್ ಒಟ್ಟಿಗೆ ದೂರ ಹೋಗುವಂಥದ್ದು, ಒಂದಷ್ಟು ಎಂಜಾಯ್ಮೆಂಟ್ ಇದೆ ಅಂತ ಹೇಳಿ ತೋರಿಸುತ್ತೆ. ಒಂದಷ್ಟು ನೀವು ಈ ರೀತಿ ಫ್ರೆಂಡ್ಸ್ ಒಟ್ಟಿಗೋ ಅಥವಾ ಫ್ಯಾಮಿಲಿ ಒಟ್ಟಿಗೋ ನೈಬರ್ಸ್ಗಳೊಟ್ಟಿಗೋ ಮಾತಾಡೋದು, ಬೇರೆಯವರೊಟ್ಟಿಗೆ ಕಾನ್ವರ್ಸೇಷನ್ ಮಾಡುವಂಥದ್ದು ಅಥವಾ ಒಳ್ಳೆಯ ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡೋದ್ರಿಂದ ನೀವೇನು ಈ ಪರ್ಸ್ನಲಿ ಲೈಫಲ್ಲಿ ಬಹಳಷ್ಟು ನೊಂದಿದ್ದೀರಲ್ಲ, ಒಂದಷ್ಟು ಹೀಲಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ. ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಯಾವುದೋ ಒಂದು ಇನ್ಸಿಡೆಂಟ್ ಹೌದು ನಡೀತು, ಇಲ್ಲ ಅಂತ ಅಲ್ಲ, ಬಟ್ ಅದರ ಬಗ್ಗೆನೇ ನೀವು ಡ್ರ್ಯಾಗ್ ಮಾಡಿಕೊಂಡು ಅದ್ರ ವಿಚಾರವಾಗಿ ಮಾನಸಿಕವಾಗಿ ನೊಂದುಕೊಂಡು, ಇಲ್ಲಿ ನಾನು ಯಾಕೆ ಹೀಗೆ ಮಾಡಿದೆ, ಇಲ್ಲಿ ನಿಮ್ಮ ಈಗೋನು ಕೂಡ ಇದೆ ಇಲ್ಲಿ. ಬಟ್ ಈಗೋ ಇದ್ರೂ ಕೂಡ ನೀವೊಂದಷ್ಟು ಆ ಎಮೋಷನ್ಸಿಂದ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀವು ನನ್ನ ಲೈಫಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ,
ಈ ರೀತಿ ಎಲ್ಲ ಪದೇ ಪದೇ ಅದನ್ನೇ ಯೋಚನೆ ಮಾಡಿದಾಗ ನಿಮ್ಮ ಎನರ್ಜಿನ ನೀವು ಬ್ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಫ್ರೆಂಡ್ಸ್ ಒಟ್ಟಿಗೆ ಒಡನಾಟ ಇಟ್ಕೊಳ್ಳುವಂಥದ್ದು, ಒಳ್ಳೆ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ನಡೆಯುತ್ತೆ. ನೀವು ಕೂಡ ಮೂವ್ ಆನ್ ಆಗಬೇಕಾಗತ್ತೆ, ಕೆಲವೊಂದು ವಿಚಾರಗಳನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಈ ಅಮಾವಾಸ್ಯೆ ಕಳೆದ ನಂತರ ಯಾರೇ ಟ್ರಿಗರ್ ಮಾಡಲಿ, ಯಾರೇ ನಿಮಗೆ ನೋವಾಗುವಂಥ ರೀತಿಯಲ್ಲಿ ಮಾಡಲಿ, ಯಾರೇ ಎಷ್ಟೇ ನಿಮ್ಮ ಜೊತೆ ಜಗಳ ಆಡಬೇಕು ಅಂತ ಕಾಲು ಕೆರ್ಕೊಂಡು ಬರಲಿ, ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುತ್ತೆ. ಸಿಯರ್ 8 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ನೀವು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ತೀರಿ, ಎಂಥ ಸಂದರ್ಭದಲ್ಲೇ ಇರಿ ನೀವು. ಅವ್ರು ಏನಾದರೂ ಮಾಡ್ತಾ ಇರಲಿ, ಅವ್ರು ಏನು ನಿಮ್ಮನ್ನು ಇಗ್ನೋರ್ ಮಾಡಲಿ, ನಿಮ್ಮನ್ನು ಬೇರೆಯವ್ರ ಮುಂದೆ ಚಿಕ್ಕವರಾಗಿ ಮಾಡಲಿ, ಅದು ಎಂತೆಂಥದ್ದೇ ಸಂದರ್ಭಗಳು ಬರಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಡೌನ್ಫಾಲ್ ಆಗ್ತಾ ಇರಲಿ, ಏನೇ ಇರಲಿ, ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಇದು ಭಗವಂತ ಕೊಟ್ಟಿರುವಂತಹ ಟಾಸ್ಕ್ ಅಂತ ತಿಳ್ಕೊಳ್ಬೇಕು. ನಿಮ್ಮ ತನನ ನೋಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ವಿಚಾರ, ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಭಗವಂತನ ಒಂದು ಆಟ ಅಂತಲೇ ನೀವು ತಿಳಿಬೇಕಾಗತ್ತೆ. ಓಕೆ, ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಸಾಕಷ್ಟು ವಿಚಾರಗಳು ಸ್ಟ್ರಕ್ ಆಗಿತ್ತು ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಲಸ ಬಹಳಷ್ಟು ಸರಾಗವಾಗಿ ಆಗಬೇಕಾಗಿತ್ತು, ಅದು ಆಗದೆ ಏನಾದರೂ ನಿಂತಿದ್ರೆ ಅದು ಕೂಡ ಆಗುವ ಒಳ್ಳೊಳ್ಳೆ ಅವಕಾಶಗಳಾಗುವಂಥದ್ದು, ಅಥವಾ ಇಷ್ಟು ದಿವಸ ಎದುರು ನೋಡ್ತಾ ಇರುವಂತಹ ಯಾವುದೋ ವಿಚಾರಗಳು ಆಗ್ತಾ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಯಾರು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಕೊಡ್ತಾ ಇದೆ, ಏನು ಸೈಕಿಕ್ ಮೆಸೇಜ್ ಕೊಡ್ತಾ ಇದೆ ನಿಮಗೆ ಅಂತ ಹೇಳಿ ನೋಡೋಣ. ಇಲ್ಲಿ ಮೆಟೀರಿಯಲ್ ಹಾರ್ವೆಸ್ಟ್ ಅಂತ ಹೇಳಿ ಬರ್ತಾ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ಬಹಳಷ್ಟು ವಸ್ತುಗಳು ನಿಮ್ಮ ಹತ್ರ ಬರುವಂಥದ್ದಿದೆ ಅಂತ ಹೇಳಿ, ಬಹುಶಃ ಗೊತ್ತಿಲ್ಲ, ಬಹಳಷ್ಟು ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂಥದ್ದು, ಬಹಳಷ್ಟು ವಸ್ತುಗಳು ನಿಮ್ಮ ಹತ್ರಕ್ಕೆ ಬರುವಂಥದ್ದು, ಬಹಳ 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 ವಸ್ತ್ರಗಳು ನಿಮ್ಮ ಹತ್ರ ಬರುವಂಥದ್ದಿದೆ ಅಂತ ಹೇಳಿ ಮುನ್ಸೂಚನೆ ಪ್ರಕೃತಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಏನು ಸಂದೇಶ ಕೊಡ್ತಾ ಇದೆ ಯೂನಿವರ್ಸ್, ಏನು ಸಂದೇಶ ಕೊಡ್ತಾ ಇದೆ ನೋಡೋಣ. ನಿಮಗೆ ಟೇಕ್ ಟೈಮ್ ಟು ಬ್ರೀತ್ ಔಟ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಒಂದಷ್ಟು ಯಾವುದೋ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರಿ, ಯಾವುದೋ ಒಂದು ವಿಚಾರಗಳು ಬಹಳಷ್ಟು ನಿಮ್ಮನ್ನು ಕುಗ್ಸಿತ್ತು, ಯಾವುದೋ ಒಂದು ವಿಚಾರ ಅಯ್ಯೋ ಹೀಗಾಗತ್ತಾ ಹಾಗಾಗತ್ತಾ, ಅದು ಕೆಟ್ಟದೇ ಆಗಿರಲಿ ನಿಮ್ಮ ಲೈಫಲ್ಲಿ, ಈಗ ಅದೊಂದು ಬಿಗ್ ರಿಲೀಫ್ ನಿಮಗೆ. ಈ ಥರದೊಂದು ಆಗುತ್ತೆ ಅಂತ ಎಷ್ಟೋ ದಿನದಿಂದ ಅಂದ್ಕೊಂಡಿದ್ರಿ, ಅದು ನಡೆದೇ ಹೋಗುತ್ತೆ. ಒಂದು ಡೀಪ್ ಬ್ರೀತ್ನ ನೀವು ತಗೊಳ್ತೀರಿ ಅಂತ ಹೇಳಿ, ಜೋರಾಗಿ ಉಸಿರಾಡುವಂಥದ್ದು. ಅಬ್ಬಾ ಎಲ್ಲಿಗೆ ಮುಗೀತಪ್ಪ, ಅದು ಒಳ್ಳೆಯದೇ ಆಗಿರಬಹುದು, ಕೆಟ್ಟದ್ದೇ ಆಗಿರಬಹುದು. ಆಗಿದ್ರೂ ಕೂಡ ಆಗತ್ತೆ ಅಂತ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡಿದ್ರಲ್ಲ, ಮುಗೀತಾ. ಆ ಥರದ್ದೊಂದು ಕಂಟಕ ಒಂದಿತ್ತು, ಮುಗಿದು ಹೋಯ್ತು ಅಂತ ಹೇಳಿ. ಹೊಸತೆ ಏನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅದರಲ್ಲೂ ಅಷ್ಟೇ ಇಷ್ಟು ಕಷ್ಟಪಟ್ಟಿದೆ. ಏಕೆಂದರೆ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಷ್ಟು ಕಷ್ಟಪಟ್ಟಿದ್ದೆ ನಾನು, ನಿಮ್ಮ ತಾಳ್ಮೆಗೆ ತಕ್ಕಂಥ ಪ್ರತಿಫಲ ಇನ್ನು ಈ ಅಮಾವಾಸ್ಯೆ ಕಳೆದ ನಂತರ ಇದೆ ಅಂತ ಹೇಳ್ಬೋದು. ಸೊ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ವಿಚಾರಗಳು ಬರುವಂಥದ್ದಿದೆ ಅಂತ ಹೇಳಿ. ಓಕೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ಕಪ್ಸ್ ಬರ್ತಾ ಇದೆ, ಓಕೆ 7 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ 7 ತುಂಬ ಕನ್ಫ್ಯೂಷನ್ ಮೈಂಡ್, ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಮೈಂಡಲ್ಲಿರೋರು. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಈ ಅಮಾವಾಸ್ಯೆ ಕಳೆದ ನಂತರ ಬಹಳಷ್ಟು ಸಿಹಿ ಸುದ್ದಿಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ನಿಮ್ಮ ಬಹುಶಃ ಯಾರಾದರೂ ಹೊಸ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದ್ರ ಪ್ರೊಸೆಸ್ಸಿಂಗಲ್ಲಿ ಹೋಗಿ. ಯಾಕೆಂದರೆ ಯಾವುದೋ ಒಂದು ದೇವಿಯ ಆಶೀರ್ವಾದ ನಿಮಗೆ ಬಹಳನೇ ಚೆನ್ನಾಗಿದೆ. ಬಹುಶಃ ನವರಾತ್ರಿಗಳಲ್ಲಿ ನೀವು ಎಷ್ಟು ದೇವತೆನ ಆರಾಧನೆ ಮಾಡ್ತೀರಿ, ಎಷ್ಟು ದೇವರ ಸ್ಥಾನಕ್ಕೆ ನೀವು ಹೋಗ್ತೀರಿ, ಅಷ್ಟೆಲ್ಲ ಲಾಭಗಳನ್ನು ಪಡಿತೀರಿ. ಇಷ್ಟು ವರ್ಷದಲ್ಲಿ ನೀವು ಎಷ್ಟೇ ಪೂಜೆ ಪುನಸ್ಕಾರ ಯಾವುದೇ ಸ್ಕಿಪ್ ಮಾಡಿರಲಿ, ನೀವು ನವರಾತ್ರಿಯಲ್ಲಿ ಜಪ ತಪಗಳನ್ನು ಮಾಡುವಂಥದ್ದು, ಒಂದಷ್ಟು ತಾಳ್ಮೆ ಮೌನದಲ್ಲಿರುವಂಥದ್ದು, ಯಾವುದೇ ಹೊಸ ವಿಚಾರಗಳನ್ನು ಮಾಡೋಕ್ಕೆ ಹೋಗಬೇಡಿ ಈ ನವರಾತ್ರಿಯಲ್ಲಿ.
ಎಷ್ಟು ನೀವು ದೇವಿನ ಆರಾಧನೆ ಮಾಡ್ತೀರಿ ಅಷ್ಟು ನಿಮಗೆ ಲಾಭನ ತಂದು ಕೊಡ್ತಾಳೆ ಅನ್ನುವಂತಹ ಮುನ್ಸೂಚನೆ ಇದಾಗಿದೆ ಅಂತ ಹೇಳಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣ ಇತ್ತ ದಯವಿಟ್ಟು ಸುಮ್ಮನೆ ಇಟ್ಕೊಳ್ಳಿ. ಹಣ ಇದ್ದಿತ್ತು ಕೂಡ್ಲೇನೆ ಮೈಂಡ್ ಏನೇನೆಲ್ಲ ಯೋಚನೆ ಮಾಡ್ತಾ ಇರುತ್ತೆ ನಿಮಗೆ. ಕೆಲವೊಬ್ರು ಈ ಬೇಡದ ಕೆಟ್ಟ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ದುಡ್ಡು ಹಾಕಿ ಕಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ಬೇಡದ ವ್ಯಕ್ತಿಗಳಿಗೆ ದುಡ್ಡು ಹಾಕಿ ಅವ್ರನ್ನ ಸಂತೋಷ ಪಡ್ತಾರೆ. ತಾತ್ಕಾಲಿಕ ಸಂತೋಷ ಅವ್ರನ್ನ ಯಾಕೆ ಪಡಿಸುವಂಥ ಅವಶ್ಯಕತೆ ಇದೆ ನನಗಂತೂ ಗೊತ್ತಿಲ್ಲ. ಓಕೆ, ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳ ಕೆಲವೊಬ್ರು ಲೈಫಲ್ಲಿ ಹಣ ಇತ್ತು ಅಂತ ಹೇಳಿದ್ರೆ ಸಡನ್ ಡಿಸಿಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪೇಜ್ ಬಂದಿರೋದ್ರಿಂದ ನಿಮ್ಗೆ ಎಷ್ಟೇ ಏಜ್ ಆಗಿರಲಿ ಅಲ್ಲಿ ಏನಾಗ್ತಾ ಇರತ್ತೆ, ಮತ್ತೆ ಎಷ್ಟೇ ಬಿದ್ದು ಎದ್ದಿರಲಿ ನೀವು, ಹಣ ಬಂದ ಕೂಡಲೇ 4-5 ಥರ ಮೈಂಡ್ ಬರ್ತಾ ಇರತ್ತೆ. ಯಾಕೆ ಈ ಮಾತನ್ನ ಒತ್ತಿ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಕೆಲವೊಬ್ರು ಬೇಡದ ಸಂಬಂಧಗಳಿಗೆ ಕೊಟ್ಟು ಹಾಳು ಮಾಡ್ಕೊಳ್ಳುವಂಥದ್ದು, ಅಥವಾ ಯಾರೋ ಏನೋ ಬೇಡ ಅಂದರೆ ಬೇಡದ ವಿಚಾರಗಳನ್ನ ಹೇಳ್ಕೊಂಡಿರ್ತಾರೆ. ಅದು ಸುಳ್ಳಾಗಿದೆಯೋ ಸತ್ಯ ಆಗಿದೆಯೋ ಗೊತ್ತಿಲ್ಲ. ನಂಬಿ ಕೊಟ್ಟು ದುಡ್ಡನ್ನ ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾದರೂ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು 100 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಅಥವಾ ಇನ್ನು ಈ ಅಮಾವಾಸ್ಯೆ ಕಳೆದ ನಂತರ 7 ದಿನ 8 ದಿನದವರೆಗೂ ಅಥವಾ 9 ದಿನದವರೆಗೂ ಕೂಡ ಒಂದಷ್ಟು ಕಂಟ್ರೋಲ್ನಲ್ಲಿರಿ. ಯಾವುದೇ ದುಡ್ಡು ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಕನ್ಫ್ಯೂಷನ್ಸ್ಗಳು ಜಾಸ್ತಿ ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ ಇಲ್ಲಿ ನನಗೆ. ನೀವು ಬಹಳಷ್ಟು ಕನ್ಫ್ಯೂಷನ್ ಆಗ್ತೀರಿ ಅಂತ ಹೇಳಿ. ಓಕೆ, ಇಲ್ಲಿ ಹಣಗಳನ್ನು ಕೊಟ್ಟು ಕಳ್ಕೊಂಡಾಗ ಕೆಲವರು ವ್ಯಕ್ತಿತ್ವನ ನೀವು ನೋಡಬೇಕಾಗತ್ತೆ, ಅವರ ರಿಯಾಲಿಟಿನ ನೀವು ನೋಡಬೇಕಾಗತ್ತೆ. ಅಂಥದ್ದೊಂದು ಪಾಠನ ನಿಮಗೆ ಕಲಿಸ್ಬಿಡ್ತಾರೆ ಅಂತೇಳಿ. ಇಲ್ಲಿ ಕೆಲವೊಂದು ಕೆಲಸಗಳಿಗೆ ದುಡುಕಿ ಹಣ ಹಾಕುವಂಥದ್ದು, ದುಡುಕಿ ಇನ್ವೆಸ್ಟ್ ಮಾಡುವಂಥದ್ದು, ಕಡೆಗೆ ಅದನ್ನ ಕನ್ಫ್ಯೂಷನ್. ಯಾರೋ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಅವಕಾಶಗಳು ಕಾಣಿಸ್ತಾ ಹೋಗುತ್ತೆ. ಅದು ಮಾಡಿಬಿಟ್ರೆ ಅದಾಗತ್ತೆ, ಇದು ಮಾಡಿಬಿಟ್ರೆ ಇದಾಗತ್ತೆ ಅಂತ ಹೇಳಿ ಈ 7 ದಿನಗಳು ಅಥವಾ 9 ದಿನಗಳಲ್ಲಿ ಬಹಳಷ್ಟು ಅವಕಾಶಗಳು ಕಣ್ಮುಂದೆ ಬರುತ್ತೆ. ಅವನ್ನ ಯಾರೋ ಗೆದ್ದುಬಿಟ್ಟ, ಅದ್ರಲ್ಲಿ ನಾನು ಹಾಕಿದ್ರೆ ಚೆನ್ನಾಗಿತ್ತೇನೋ. ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಾಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಅವ್ನು ನೋಡಿ ಆ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅದನ್ನು ಮಾಡಿದ ತಕ್ಷಣ ಅವನ ಹಣೆ ಬರ ಚೆನ್ನಾಗಿತ್ತು, ಅವ್ನು ಮಾಡ್ತಾ ಇದ್ದಾನೆ, ಅದನ್ನು ಬಿಟ್ಟಾಕಿ. ನಿಮ್ಮ ಹಣೆ ಬರ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ 9 ದಿನ ಕಂಟ್ರೋಲ್ನಲ್ಲಿ ಇರಿ. ಇಲ್ಲ ಅಂದ್ರೆ ಹಣ ಅಲ್ಲಿ ನಿಮಗೆ ಹೌದು ಬಹಳಷ್ಟು ಕನಸುಗಳು ಬರ್ತಾ ಇರತ್ತೆ, ಬಹಳಷ್ಟು ಆಸೆಗಳು ಬರ್ತಾ ಇರತ್ತೆ. ಕೆಲವು ವ್ಯಕ್ತಿಗಳು ಆ ಥರ ಏನೋ ಅದರಲ್ಲೇ ಗೆದ್ದಂಥ ವ್ಯಕ್ತಿಗಳು ಕಾಣಿಸೋದಕ್ಕೆ ಶುರು ಆಗುತ್ತೆ. ದಯವಿಟ್ಟು ಒಂದಷ್ಟು 9 ದಿನಗಳ ಕಾಲದಲ್ಲಿ ನೀವು ಹಣನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಎಂಪ್ರೆಸ್ ಬಂದಿರೋದ್ರಿಂದ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿದೆ. ನಿಮ್ಮ ಲೈಫಲ್ಲಿ ಬಹಳಷ್ಟು ಏಳಿಗೆನ ನೀವು ಕಾಣ್ತಾ ಹೋಗ್ತೀರಿ ಅಂತ ಹೇಳಬಹುದು. ಇಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಚಂದ್ರನಿಂದ, ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಲಕ್ ಈಸ್ ಆನ್ ಯುವರ್ ಸೈಡ್, ನ್ಯೂ ಮೂನ್ ಇನ್. ಓಕೆ, ಇಲ್ಲಿ ಏನು ಬರ್ತಾ ಇದೆ ಗೊತ್ತಾ, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಲಕ್ ನಿಮ್ಮ ಕಡೆನೇ ಇದೆ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದು 7 ದಿನಗಳ ಕಾಲ ಅಥವಾ 9 ದಿನಗಳ ಕಾಲ ಏನೇ ಅವಕಾಶ ಬಂದ್ಬಿಡ್ತು, ಅಥವಾ ಹಂಗಾಗ್ಬಿಡ್ತೀಯಾ, ನೀನು ಹಿಂಗಾಗ್ಬಿಡ್ತೀಯಾ, ಯಾರೋ ಏನೋ ನಿಮ್ಮನ್ನ ಶುಗರ್ ಕೋಟಿಂಗ್ ಮಾತಾಡೋದು, ಅಂಥ ವ್ಯಕ್ತಿಗಳನ್ನ ನಂಬಿ ಯಾಮಾರುವಂಥದ್ದು ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟು ಕಂಟ್ರೋಲ್ನಲ್ಲಿ ಇರ್ತೀರಿ, ಲಕ್ ನಿಮ್ಮ ಸೈಡ್ನಲ್ಲೇ ಇದೆ. ಏನು ಗುರು ಇವನು ಸೈಲೆಂಟಾಗೇ ಇದ್ದ, ಇನ್ಯಾವುದೋ ಒಂದು ಅವಕಾಶ ಬಂದು ಹೋಯ್ತಲ್ಲ ಅಂತ ಹೇಳಿ. ಇಲ್ಲಿ ಕೆಲವರು ನ್ಯೂ ಮೂನ್ ಇನ್ ಸ್ಯಾಗಿಟೇರಿಯಸ್ ಅಂತ ಹೇಳಿ ತೋರಿಸ್ತದೆ. ಕೆಲವರು ಏನಾದರೂ ಧನುಸು ರಾಶಿಯಲ್ಲಿ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಬಹಳಷ್ಟು ಲಕ್ನ ನೀವು ಈ ಅಮಾವಾಸ್ಯೆ ಕಳೆದ ನಂತರ ನೀವು ನೋಡಬಹುದು ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಸೈಕಿಕ್ ಮೆಸೇಜ್ ಏನಿದೆ ಅಂತ ನೋಡೋಣ. ಸೈಕಿಕ್ ಮೆಸೇಜ್ ನಿಮ್ಗೆ ಏನು ಬರ್ತಾ ಇದೆ, ಫರ್ಟಿಲಿಟಿ ಅಂತ ಹೇಳಿ ಬರ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈಗ ನೀವು ಯಾವುದೋ ಒಂದು ವಿಚಾರನ ಬಿತ್ತಿದ್ದೀರಿ ನಿಮ್ಮ ಲೈಫಲ್ಲಿ. ಈ ಥರ ನಾನು ಇರಬೇಕು, ನಾನೇನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ಅಥವಾ ನನ್ನ ಜೀವನದಲ್ಲಿ ಮುಂದೆ ಈ ರೀತಿ ಮಾಡಬೇಕು. ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಈ 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾಳೆಯಿಂದ ನಾನು ಏನು ಡಿಸೈಡ್ ಮಾಡ್ತಾ ಇದ್ದೀನಿ. ನೀವು ಮಿಲಿಯನಿಯರ್ ಆಗಬೇಕಾ, ಅದನ್ನು ಕೂಡ ಹಾಕಿ. ನಾನು ಕೋಟ್ಯಾಧೀಶ್ವರ ಆಗಬೇಕು ಅಂತನೋ, ಅಥವಾ ನಾನು ಬಹಳಷ್ಟು ನನ್ನ ಹತ್ರ ಅಬಂಡೆನ್ಸ್ ಬರ್ತಾ ಇದೆ ಅಂತನೋ, ಆ ಥರದ್ದೊಂದು ಸಬ್ಕಾನ್ಷಿಯಸಲ್ಲಿ ಬಿತ್ತಿ ನೀವು. ಅದು ಯಾಕೆ ಆಗಲ್ಲ ನೋಡಿ, ನಿಮ್ಮ ಸಬ್ಕಾನ್ಷಿಯಸಲ್ಲಿ ನೀವು ಏನು ಹಾಕ್ತೀರಿ ಆ ಕೆಲಸ ಮಾಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗೋದ್ರೂ ತರತ್ತದು. ಏನಾದರೂ ನಾನು ನಾಳೆಯಿಂದ ಈ ರೀತಿ ಇರಬೇಕು ಅಂದರೆ ನಿಮ್ಮ ಡೈಲಿ ರೊಟೀನ್ ಚೇಂಜ್ ಮಾಡ್ತಿರೋ, ಅಥವಾ ಯೋಗ ಹೋಗಬೇಕು ಅಂದ್ಕೊಂಡಿದ್ರೋ, ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೋ, ಅಥವಾ ನನ್ನ ಫುಡ್ ರೊಟೀನ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ, ನೀವೇನು ಮಾಡ್ತೀರಿ ಅದಕ್ಕೆ 10ರಷ್ಟು ಲಾಭನ
ಪ್ರಕೃತಿ ನಿಮಗೆ ಕೊಡೋದಕ್ಕೆ ಸಿದ್ಧ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.